ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಫಸ್ಟ್ 3 ತಿಂಗಳಲ್ಲಿ ತುಂಬ ಜಾಸ್ತಿ ವಾಮಿಟಿಂಗ್ ಸೆನ್ಸೇಷನ್ಸ್ ಇರುತ್ತೆ. 8ನೇ ವಾರ ಮುಗಿದು 9ನೇ ವಾರ, 10ನೇ ವಾರ, 11, 12 ವಾರ, ಈ 8ನೇ ವಾರ ಯಾವಾಗ ಮುಗಿಯುತ್ತಲ್ಲ ಅವಾಗ ಇನ್ನೂ ಜಾಸ್ತಿ ಆಗುತ್ತೆ. 10ನೇ ವಾರದಲ್ಲಿ ಪೀಕ್ ಇರುತ್ತೆ ವಾಮಿಟಿಂಗ್ಸ್. ಸೊ ವಾಮಿಟಿಂಗ್ನ ಹೇಗೆ ನಾವು ತಡೆಯೋದು ಆ್ಯಂಡ್ ಹೌ ಟು ಜಸ್ಟ್ ಮ್ಯಾನೇಜ್ ಅಂತ ಒಂದು ಟಿಪ್. ಟ್ರಿಗರ್ಸ್ನ ಅವಾಯ್ಡ್ ಮಾಡಿ. ಬೆಳಗಿನ ಟೈಮಲ್ಲಿ ಎದ್ದಿದ ತಕ್ಷಣ ಟಂಗ್ ಕ್ಲೀನ್ ಮಾಡ್ತೀರಲ್ಲ, ಬ್ರಷ್ ಮಾಡಿಬಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಸ್ವಲ್ಪ ಟೈಮ್ ತೊಗೊಂಡು ಏನಾದರೂ ಟಿಫನ್ ಇಲ್ಲ ಊಟ ತಿಂಡಿ ಮಾಡಿಕೊಂಡು ಸ್ವಲ್ಪ ಟೈಮ್ ಬಿಟ್ಕೊಂಡು ಅದಾದಮೇಲೆ ಬ್ರಷ್ ಮಾಡ್ಕೊಳ್ಳಿ. ಅದರಲ್ಲೇನು ತಪ್ಪೇನಿಲ್ಲ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಲೈಕ್, ಸೊ ಮಾರ್ನಿಂಗ್ ಟೈಮ್ಸ್ ಹೇಗೆ ಡಾಕ್ಟರ್ ಬ್ರಷ್ ಮಾಡ್ತೀರಾ ಅಂತ ಕೇಳ್ತಾರೆ. ಯು ಜಸ್ಟ್ ವಾಶ್ ಇಟ್ ವಿತ್ ವಾಟರ್ ಆರ್ ಸಮಥಿಂಗ್ ಲೈಕ್ ದಟ್ ವಿಲ್ ಡೂ ಫೈನ್. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನೀವು ಏನು ಊಟ ಮಾಡಿದ್ರೇನು ದೆರ್ ಇಸ್ ಒನ್ ಸಮ್ ಪ್ರಿಡಿಸ್ಪೊಸಿಷನ್, ಸೆಲೆಕ್ಟಿವ್ ಫುಡ್ಸ್ ಇರುತ್ತೆ. ಇದು ತಿಂದರೆ ಏನೂ ಆಗೋಲ್ಲ. ಕೆಲವೊಬ್ಬರಿಗೆ ಬರೀ ಇಡ್ಲಿ ಚಟ್ನಿನೇ ಓಕೆ ಇರುತ್ತೆ. ಕೆಲವೊಬ್ಬರಿಗೆ ಏನಾದರೂ ಬೇರೆ ರೀತಿ ಫ್ರೂಟ್ಸ್ ತಿಂದರೆ ಮಾತ್ರ ವಾಮಿಟಿಂಗ್ ಅಲ್ಲ, ಕೆಲವೊಬ್ಬರಿಗೆ ಫ್ರೂಟ್ಸ್ ತಿಂದರೆ ಜಾಸ್ತಿ ವಾಮಿಟಿಂಗ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಏನು ಸೂಟ್ ಆಗುತ್ತೋ ಅದನ್ನು ಸ್ವಲ್ಪ ಜಾಸ್ತಿ ತೊಗೊಳೋಕ್ಕೆ ಟ್ರೈ ಮಾಡಿ. ಅಂದರೆ ನಾಟ್ ಅಟ್ ಒನ್ ಟೈಮ್, ಸ್ವಲ್ಪ ಗ್ಯಾಪ್ ಬಿಟ್ಟು ಸ್ವಲ್ಪ ತೊಗೊಳೋಕ್ಕೆ ಟ್ರೈ ಮಾಡಿ ವಾಮಿಟಿಂಗ್ ಜಾಸ್ತಿ ಇರೋ ಟೈಮಲ್ಲಿ. ಸೊ ತುಂಬ ಜಾಸ್ತಿ ಕ್ವಾಂಟಿಟಿ ಒಂದೇ ಸತಿ ತೊಗೊಂಡ್ರೇನೂ ವಾಮಿಟಿಂಗ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ತುಂಬ ಡೀಪ್ ಫ್ರೈಡ್ ಫುಡ್ಸ್, ಆಯಿಲಿ ಫುಡ್ಸ್ನ, ಸ್ಪೈಸಿ ಫುಡ್ಸ್ನ ಅವಾಯ್ಡ್ ಮಾಡಿ. ಟ್ರೈ ಟು ಈಟ್ ಇನ್ ಸ್ಮಾಲ್ ಇಂಟರ್ವಲ್ಸ್, ಸ್ಮಾಲ್ ಕ್ವಾಂಟಿಟೀಸ್, ಫ್ರೀಕ್ವೆಂಟ್ಲಿ. ಆ್ಯಂಡ್ ವಾಮಿಟಿಂಗ್ ಬಂದ್ರೂ ಸಹ ಯಾವುದೋ ಒಂದು ಸ್ವಲ್ಪ ರೀಚ್ ಆಗುತ್ತೆ ಒಳಗಡೆ. ತುಂಬ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈವನ್ ವಾಮಿಟಿಂಗ್ ಇದ್ರೂ ಸಹ ಆವಾಗವಾಗ ತಿಂತಾಯಿದ್ರೆ ಅಷ್ಟೋ ಇಷ್ಟೋ ಒಳಗಡೆ ನಿಮಗೆ ಅಬ್ಸಾರ್ಬ್ ಆಗೇ ಆಗುತ್ತೆ. ಆ್ಯಂಡ್ ನಿಮ್ಮ ಡಾಕ್ಟ್ರು ಸ್ವಲ್ಪ ಏನಾದರೂ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ ವಾಮಿಟಿಂಗ್ ಕಂಟ್ರೋಲ್ ಮಾಡಲಿದ್ದಕ್ಕೆ. ಸೊ ಯು ಕ್ಯಾನ್ ಜಸ್ಟ್ ಟೇಕ್ ದ್ಯಾಟ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಟ್ರೈ. ಹಾಗೂ ಆಗ್ತಾ ಇಲ್ಲ, ತುಂಬ ಜಾಸ್ತಿ ಬರ್ತಾ ಇದೆ ಅಂದರೆ ದರ್ ಇಸ್ ಸಮ್ ಹೋಮ್ ರೆಮಿಡಿ ಕಾಲ್ಡ್ ಲೈಕ್ ಡ್ರೈ ಜಿಂಜರ್ನ ಒಳಗಡೆ ಇಟ್ಕೊಂಡ್ರೆ, ಬಾಯಿ ಒಳಗಡೆ ಸೈಡಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಕಂಟ್ರೋಲ್, ಸ್ವಲ್ಪ ಮಟ್ಟಕ್ಕೆ ಕಂಟ್ರೋಲ್ ಆಗುತ್ತೆ ಅಂತ. ಸೊ ಯು ಕ್ಯಾನ್ ಟ್ರೈ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ನೀರು ಕುಡಿಯೋವಾಗಲೂ ಅಷ್ಟೇ, ಜಾಸ್ತಿ ಒಂದೇ ಸಲ ಕುಡಿಯೋಕ್ಕೆ ಹೋಗಬೇಡಿ. ಇಟ್ ವಿಲ್ ಅಗೇನ್ ಥ್ರೂ ಔಟ್. ಸ್ವಲ್ಪ ಕ್ವಾಂಟಿಟೀಸ್ ತೊಗೊಳ್ಳಿ. ಬೈ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್ ಟು ಎನ್ ಎಕ್ಸ್ಟೆಂಟ್ ಯು ಕ್ಯಾನ್ ಅವಾಯ್ಡ್ ವಾಮಿಟಿಂಗ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಸೊ ಅಂಡರ್ಸ್ಟ್ಯಾಂಡ್ ಫಸ್ಟ್ ಆಫ್ ಆಲ್, ಈ 8, 9, 10, 11, 12 ವೀಕ್ಸ್ ಇರುತ್ತಲ್ಲ, ಯಾವಾಗ ಬೀಟಾ HCG ಲೆವೆಲ್ಸ್ ಪೀಕ್ ಹೋಗುತ್ತೋ ಆವಾಗ ಜಾಸ್ತಿನೇ ಇರುತ್ತೆ. ಅದಾದಮೇಲೆ 3ನೇ ತಿಂಗಳಾದಮೇಲೆ ಕಡಿಮೆ ಆಗೇ ಆಗುತ್ತೆ. ಪೂರ್ತಿ ನಿಲ್ದಿರ ಇರ್ಬೋದು, ಬಟ್ 95% ಕಡಿಮೆ ಆಗೋಗುತ್ತೆ. ಸೊ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಫಸ್ಟ್ 3 ಮಂತ್ಸಲ್ಲಿ, ಅದು 3rd ಮಂತಲ್ಲಿ ಪೀಕಾಗಿರುತ್ತೆ ಆ್ಯಂಡ್ ದೆನ್ ಇಟ್ ವಿಲ್ ಕಮ್ ಡೌನ್. ಸೊ ಹೇಗೆ ಮ್ಯಾನೇಜ್ ಮಾಡೋದು ಅಂದರೆ, ಟ್ರೈ ಟು ಈಟ್ ಸ್ಮಾಲ್ ಕ್ವಾಂಟಿಟೀಸ್ ಫ್ರೀಕ್ವೆಂಟ್ಲಿ. ವಾಮಿಟಿಂಗ್ ಬಂದ್ರೂ ಸಹ ಸ್ವಲ್ಪ ಧೈರ್ಯ ತೊಗೊಂಡು ಇನ್ನೂ ಸ್ವಲ್ಪ ತಿಂತಾ ಇರಬೇಕು. ವಾಮಿಟಿಂಗ್ ಟ್ಯಾಬ್ಲೆಟ್ಸ್ ಏನಾದರೂ ಬೇಕು ಅಂದರೆ ಯು ಹ್ಯಾವ್ ಟು ಜಸ್ಟ್ ಕಾಂಟ್ಯಾಕ್ಟ್ ಯುವರ್ ಗೈನಕಾಲಜಿಸ್ಟ್, ಗೆಟ್ ದ ಟ್ಯಾಬ್ಲೆಟ್ಸ್ ಆ್ಯಂಡ್ ಗೆಟ್ ಟ್ರೀಟೆಡ್. ಆ್ಯಂಡ್ ತುಂಬ ಜಾಸ್ತಿ ಡಿಹೈಡ್ರೇಷನ್ ಬರ್ತಾ ಇದೆ, ತುಂಬ ಸುಸ್ತಾಗ್ತಾ ಇದೆ, ಗಿಡಿನೆಸ್ ಇದೆ ಅಂದರೆ ಜಸ್ಟ್ ಗೋ ಆ್ಯಂಡ್ ಜಸ್ಟ್ ಮೀಟ್ ಯುವರ್ ಗೈನಕಾಲಜಿಸ್ಟ್. ಸೊ ನಥಿಂಗ್ ಟು ಬಿ ವರೀಡ್.